ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಭಾಳ ಜನ ಸರ್ ದಿ ವಾಟರ್ ಚಾಪ್ಟರ್ ಕೂಡ ಅಪ್ಲೋಡ್ ಮಾಡಿಕೊಡ್ತಿದ್ರೆ ಅನುಕೂಲ ಆಗೋದು ಅಂತ ಕೇಳಿಕೊಳ್ತಿದ್ರಿ ಹಾಗೂ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾಯಿದ್ದೀರಾ. ಅದಕ್ಕೋಸ್ಕರನೇ ನಾನು ಈ ಒಂದು ವಾಟರ್ ಚಾಪ್ಟರ್ದಿಂದ ಬರುವಂಥ ಪ್ರಶ್ನೆಗಳನ್ನು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಇದಾದ ಮೇಲೆ ಒಂದು ವಿಡಿಯೋ ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ, ಫೇಸ್ ಟು ಫೇಸು. ಸ್ವಲ್ಪ ಕತೆ ನಿಮಗೆ ನರೇಟ್ ಮಾಡಿಬಿಟ್ರೆ ಆವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಯಾರು ಏನು ಎತ್ತ ಅಂತ ಕ್ಯಾರೆಕ್ಟರ್ಸು. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬನ್ನಿ ಸರ್, ದಿ ವಾಟರ್ ಅಂತ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಈ ಪಾಠ ಇದೆ. ಬರೆದವರು ಚಿನ್ನು ಆಚೆಬಿ ಅಂತ. ಮೊದಲನೆಯ ಪ್ರಶ್ನೆ, ಈ ಒಂದು ಪಾಠದಿಂದ 90% ಚಾನ್ಸಸ್ ಇರುವಂಥದ್ದು ಈ ಪಾಠದಿಂದ ಬರುವಂಥ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಹೂ ವಾಸ್ ರೂಫೋಸ್ ಒಕೋಕಿ ಅಂತ ಬರ್ಬೋದು 2 ಅಂಕದ ಪ್ರಶ್ನೆಗಳಲ್ಲಿ. ಸರ್ ಅದು ಬರಲಿಲ್ಲ ಅಂದರೆ 3 ಅಂಕದಲ್ಲಂತೂ ಈ ಒಂದು ಪ್ರಶ್ನೆ ಫಿಕ್ಸ್. ಏನು ಅಂದರೆ, ರೈಟ್ ಎ ನೋಟ್ ಆನ್ ರೂಫೋಸ್ ಒಕೋಕಿ ಅಂತ. ರೂಫೋಸ್ ಒಕೋಕಿ ಅಂದರೂ ಕೂಡ ಒಂದೇ, ರೂಫ್ ಅಂತ ಹೇಳಿದರೂ ಕೂಡ ಒಂದೇ. ರೂಫ್ ಅಂದರೆ ROOF, ಅವನ ನಿಕ್ ನೇಮ್ ಆಯಿತಾ, ಅವನ ಸಂಪೂರ್ಣದ ಹೆಸರು ರೂಫೋಸ್ ಒಕೋಕಿ ಅಂತ. ಎನಿಹೋ, ಆನ್ಸರ್ ಏನಂತ ಬರೀಬೇಕು, ಯಾವ ರೀತಿಯಾಗಿ ಕಲಿಬೇಕು, ಯಾಕಂದರೆ ಇಲ್ಲಿ ಸ್ವಲ್ಪ ಬಹಳ ಲೆಂತಿಯಾಗಿ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸುಮಾರು ಒಂದು 20 ಪಾಯಿಂಟ್ಸ್ಗಳಿದ್ದಾವೆ. 15 ಪಾಯಿಂಟ್ಸ್ ಆದರೂ ನೆನ್ಪಿಟ್ಕೊಂಡ್ರೆ ತಾವುಗಳು ಈಸಿ ಸರ್, ಏನೂ ಇಲ್ಲ ಆಯಿತಾ. ನಾನು ಹೇಳ್ತಾ ಹೋಗ್ತೇನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ. ಮೊದಲು ಹೂ ವಾಸ್ ರೂಫೋಸ್ ಒಕೋಕಿ ಅಂತ ಕೇಳಿದ್ದಾರೆ, ಅವನ ಬಗ್ಗೆ ಬರೀರಿ. ಮೊದಲು ನೌನಿಂದನೇ ಸ್ಟಾರ್ಟ್ ಆಗಬೇಕು. ನೀವು ಏನು ಮಾಡ್ತೀರಾ ಆನ್ಸರಲ್ಲಿ ಅಂದರೆ ಹೀಯಿಂದ ಸ್ಟಾರ್ಟ್ ಮಾಡ್ತೀರಾ, ಹಿ ವಾಸ್ ಎ ಅಂತ ಬರೆದು ಬಿಡ್ತೀರಾ. ಹಾಗಾಗಿ ನಿಮಗೆ ಔಟ್ ಆಫ್ ಅಂಕಗಳು ಮಾರ್ಕ್ಸು ಇಂಗ್ಲೀಷಲ್ಲಿ ಸಿಗಲ್ಲ. ಮೊದಲು ನೌನ್ ಇರಬೇಕು. ಅದೇ ರೂಫೋಸ್ ಒಕೋಕಿ ವಾಸ್ ಅ ಯೂತ್ ಫ್ರಮ್ ಉಮೋಫಿಯಾ. ಉಮೋಫಿಯಾ ಅನ್ನೋದು ಒಂದು ಹಳ್ಳಿಯ ಹೆಸರು, ವಿಲೇಜ್ ನೇಮ್ ಅದು ನೈಜೀರಿಯಾದಲ್ಲಿ ಆಯಿತಾ. ಕಂಟಿನ್ಯೂ ಮಾಡಿ, ಅದೇ ಆನ್ಸರು. ಕಲೀಲಿ ಅಂತ ಹೇಳಿಬಿಟ್ಟು ಪಾಯಿಂಟ್ ವೈಸ್ ಮಾಡಿದ್ದೇವೆ ಇಲ್ಲಿ. ಈ ವೆಂಟ್ ಟು ಪೋರ್ಟ್ ಹಾರ್ಟ್ಕೋಟ್ ಟು ಡೂ ವರ್ಕ್. ಅವನು ತನ್ನ ಕೆಲಸಕ್ಕಾಗಿ ಪೋರ್ಟ್ ಹಾರ್ಟ್ಕೋಟ್ಗೆ ಹೋಗಿರ್ತಾನೆ. 2 ಆಯಿತು. 3ನೇ ಪಾಯಿಂಟು ಸ್ವಲ್ಪ ತಪ್ಪಾಗಿದ್ದರೆ ಕೆಲವೊಮ್ಮೆ ಕ್ಷಮಿಸಬೇಕಾಯ್ತಾ ರೈಟಿಂಗಲ್ಲಿ. ಹಿ ವರ್ಕ್ಡ್ ಆ್ಯಸ್ ಎ ಸೈಕಲ್ ರಿಪೇರರ್ ಅಪ್ರೆಂಟಿಸ್ಶಿಪ್ ಅಂತ ಅರ್ಥ ಆಗತ್ತಾ. ನಂತರದಲ್ಲಿ ಹಿ ವರ್ಕ್ಡ್ ಇನ್ ದಟ್ ಸಿಟಿ ಫಾರ್ 2 ಇಯರ್ಸ್, ಅಂದರೆ ಪೋರ್ಟ್ ಹಾರ್ಟ್ಕೋಟಲ್ಲಿ 2 ವರ್ಷಗಳ ಕಾಲ ಅಲ್ಲೇ ಅವನು ತಂಗಾಗಿದ್ದ ಅಂತ. ಕ್ಲಿಯರ್ ನೋಡಿ, ಈಗ ಕ್ಲಿಯರಾಗಿ ಹೇಳ್ತೀನಿ. ರೂಫೋಸ್ ಒಕೋಕಿ ಒಬ್ಬ ಹುಡುಗ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಂತ ಹೇಳಿದರೆ ಲೂಟ್ ಅಂತ ಇದೆ. ಲೂಟ್ ಅಂದರೆ ಯಂಗ್ ಬಾಯ್ ಅಂತ ಅರ್ಥ ಆಗುತ್ತಾ, ಯಂಗ್ ಬಾಯ್. ಅದನ್ನೇ ಇಲ್ಲಿ ಬರೆದಿದ್ದೇನೆ. ರೂಫೋಸ್ ಒಕೋಕಿ ವಾಸ್ ಎ ಯಂಗ್ ಬಾಯ್ ಫ್ರಮ್ ಉಮೋಫಿಯಾ. He went to Port Harcourt to do work. To do work. He worked as a cycle repairer apprenticeship. He worked in that city for 2 years. Then he returned to his village again. ಯಾವ ವಿಲೇಜು? ಉಮೋಫಿಯಾ ವಿಲೇಜಿಗೆ ಮತ್ತೆ ವಾಪಸ್ ಬಂದ ಅಂತ. 2 ವರ್ಷ ಕೆಲಸ ಮಾಡಿದ್ದಲ್ಲಿ ಪೋರ್ಟ್ ಹಾರ್ಟ್ಕೋಟಲ್ಲಿ ಆಯಿತಾ. He was not a village lout. LOUT ಅಂತ ಇದೆ ಅಲ್ವಾ, ಅಂದರೆ ತನ್ನ ಊರನ್ನು ಅವನು ಬಿಟ್ಟು ಹೋಗಲಿಲ್ಲ. ಯಾರು? ನಮ್ಮ ರೂಫೋಸ್ ಒಕೋಕಿ. ಅದನ್ನು ಒಂದು ಕೆಲಸ ಮಾಡಿಬೇಕಾರೆ ಹಿ ಡಿಡ್ ನಾಟ್ ಅಬಂಡನ್ ಹಿಸ್ ವಿಲೇಜ್ ಅಂತ ಬರೀರಿ, ಅಥವಾ ಹಿ ಡಿಡ್ ನಾಟ್ ಲೆಫ್ಟ್ ಹಿಸ್ ವಿಲೇಜ್ ಟು ಫಾರ್ ಅರ್ನಿಂಗ್ ಪರ್ಪಸ್ ಅಂತ. ಹ್ಯಾವಿಂಗ್ ನೋಡಿ, ಇದನ್ನು ಬೇಕಾದ್ರೆ ಬಿಡಿ ಬೇಕಾದ್ರೆ ನಡೆಯುತ್ತೆ ಆಯಿತಾ. ಈಗ ಕೇಳಿ. ಸೊ ದಿ ವಿಲೇಜರ್ಸ್ ಥಾಟ್ ಹಿ ಹ್ಯಾಡ್ ಕಮ್ ಟು ಹೆಲ್ಪ್ ದೆಮ್ ಇನ್ ದೇರ್ ಕ್ರೈಸಿಸ್. ಹಾಗಾಗಿ ಆ ಎಲ್ಲ ವಿಲೇಜ್ನವರು, ಉಮೋಫಿಯಾ ಹಳ್ಳಿಯನವರು, ಆ ವಿಲೇಜ್ನವ್ರು ಏನು ಅನ್ಕೊಂಡ್ರು ಅಂದರೆ, ಇಲ್ಲಿಟ್ರೇಟ್ ಪೀಪಲ್ಗಳು ಎಲ್ಲರೂ ಕೂಡ ರೂಫೋ ಕೆಲಸಕ್ಕೆ ಹೋಗ್ಬೋದಿತ್ತು ಸಿಟಿಗಳಿಗೆ, ಆದರೆ ಅವನು ಹೋಗಲಿಲ್ಲ, ಇಲ್ಲೇ ತಂಗಾಗಿದ್ದಾನೆ, ಅಂದರೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಉಳ್ಕೊಂಡಿದ್ದಾನೆ ನಮ್ಮ ಕಷ್ಟಗಳಲ್ಲಿ ಅಂತ. ಕ್ರೈಸಿಸ್. ದೇ ಲವ್ಡ್ ಹಿಮ್, ಬಹಳ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಉಮೋಫಿಯಾ ಆಲ್ರೆಡಿ ಹ್ಯಾಡ್ ಎ ಲೀಡರ್. ಈಗ ಇಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ, ಈಗ ಕೇಳ್ಕೊತ ಹೋಗಿ. ಉಮೋಫಿಯಾ ಈಗ ತಾನೇ ನಿಮ್ಗೆ ತೋರಿಸಿದ್ದೆ ನೋಡಿ, ರೂಫೋಸ್ ಒಕೋಕಿ ವಿಲೇಜ್ ಹೆಸರು ಉಮೋಫಿಯಾ ಅಂತ. ಉಮೋಫಿಯಾದಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಆ ಲೀಡರಿನ ಹೆಸರು ಮಾರ್ಕಸ್ ಈಬೆ ಅಂತ. ಮಾರ್ಕಸ್ ಈಬೆಗೆ ಒಬ್ಬ ಅಸಿಸ್ಟೆಂಟಾಗಿ ರೂಫೋಸ್ ಒಕೋಕಿ ಜಾಯಿನ್ ಆಗ್ತಾನೆ. ಮಾರ್ಕಸ್ ಈಬೆ ಯಾರು ಹಾಗಿದ್ರೆ, ಹಿ ವಾಸ್ ದ ಮಿನಿಸ್ಟರ್ ಫಾರ್ ಕಲ್ಚರ್ ಇನ್ ದಿ ಔಟ್ ಗೋಯಿಂಗ್ ಗೌರ್ನಮೆಂಟ್. ರೂಫ್ ಜಾಯಿಂಡ್ ಹಿಸ್ ಸರ್ವೀಸ್. ರೂಫ್ ಏನು ಮಾಡ್ತಾನೆ, ಈ ಮಾರ್ಕಸ್ ಈಬೆ ಹತ್ರ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ರೂಫ್ ಬಿಕಮ್ಸ್ ಮಾರ್ಕಸ್ ರೈಟ್ ಹ್ಯಾಂಡ್ ಮ್ಯಾನ್. ಅವನೊಬ್ಬ PA ಆಗಿ ಅವನ ಹತ್ರ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ರೂಫ್ ಹಿ ಬಿಕಮ್ ಎಕ್ಸ್ಪರ್ಟ್ ಕ್ಯಾಂಪೇನರ್, ಅಂದರೆ ಎಲೆಕ್ಷನ್ಗಳಲ್ಲಿ ರೂಫ್ ಏನು ಮಾಡ್ತಾನೆ ಅಂದರೆ ಎಕ್ಸ್ಪರ್ಟ್ ಆಗಿಬಿಡ್ತಾನೆ ಒಬ್ಬ. ಅರ್ಥ ಆಗುತ್ತಾ. ಹಿ ವಾಸ್ ಎ ರಿಯಲ್ ಎಕ್ಸ್ಪರ್ಟ್. ಹಿ ಕುಡ್ ರೀಡ್ ದಿ ಮೈಂಡ್ ಆಫ್ ದಿ ವೋಟರ್ಸ್. ರೂಫ್ ಯಾವ ಲೆವೆಲಿಗೆ ಒಬ್ಬ ಎಕ್ಸ್ಪರ್ಟೇ ಆಗ್ತಾನೆ ಅಂತ ಹೇಳಿದರೆ, ಹಿ ಕುಡ್ ರೀಡ್ ದಿ ಮೈಂಡ್ ಆಫ್ ದಿ ವೋಟರ್ಸ್. ವೋಟ್ ಯಾರಿಗೆ ಹಾಕ್ತಾರೆ ಅಂತ ಹೇಳುವಷ್ಟರ ಮಟ್ಟಿಗೆ, ಅಂದರೆ ಪ್ರಿಡಿಕ್ಷನ್ ಕೊಡುವ ಮಟ್ಟಿಗೆ ರೂಫ್ ಬೆಳೆದು ಬಿಡ್ತಾನೆ.
ಈ ಗೈಡೆಡ್ ಮಾರ್ಕಸ್ ಎಬೆ. ಹಾಗಾಗಿ ಮಾರ್ಕಸ್ ಎಬೆಗೆ ಅವಾಗವಾಗ ಉಪದೇಶಗಳನ್ನು ನೀಡ್ತಾ ಇರ್ತಾನೆ. He informed Marcus that the voters have changed after the first election. ಏನಂತ ಹೇಳ್ತಾನೆ ಮಾರ್ಕಸ್ ಎಬೆಗೆ ರೂಫ್ ಅಂದರೆ, ನೋಡಿ ಸರ್, ಲಾಸ್ಟ್ ಇಯರು ಪೀಪಲ್ ಆಫ್ ಮೋಫಿಯಾ ವಿಲೇಜ್ ಆಯಿತಾ, ಆ ಒಂದು ವಿಲೇಜಿನ ಜನರು ದೇ ವೋಟೆಡ್ ಯು ಫ್ರೀಲಿ, ಬಟ್ ದಿಸ್ ಇಯರ್ ದೇ ಆರ್ ಚೇಂಜ್ಡ್ ದೇರ್ ಮೈಂಡ್ ಸೆಟ್ ಅಂತ ತಿಳಿಸ್ತಾನೆ. ಈ ಅಡ್ವೈಸ್ಡ್ ಮಾರ್ಕಸ್, ಅವನು ಮಾರ್ಕಸ್ ಎಬೆಗೆ ಒಂದು ಸಲಹೆಯನ್ನು ಕೊಡ್ತಾನೆ. ಯಾಕಂದರೆ ಪಿ ಅಲ್ವಾ, ರೈಟ್ ಹ್ಯಾಂಡು. ಹೇಳ್ತಾನೆ, ಸರ್ ದಿಸ್ ಇಯರ್ ಯು ನೀಡ್ ಟು ಗಿವ್ ಮನಿ, ನೀವು ಈ ವರ್ಷ ಅವರಿಗೆ ಬ್ರೈಬನ್ನು ಕೊಡಲೇಬೇಕು ಅಂತ ಹೇಳ್ತಾನೆ. ಅರ್ಥ ಆಗತ್ತಲ್ವ? ನಂತರ ನೋಡಿ, ಇದಿಷ್ಟು ನಾನೀಗ ಓದಿದ್ನಲ್ವ, ಇದಿಷ್ಟು ಯಾವುದೇ ಕಾರಣಕ್ಕೂ ಪಾಯಿಂಟ್ಸ್ಗಳನ್ನು ಬಿಡುವ ಹಾಗೆ ಇಲ್ಲ. ಯಾಕಂದರೆ ಇದಿಷ್ಟು ಪಾಯಿಂಟ್ಗಳು ಬರೆದ್ರೆ ನೀವು ಪಕ್ಕ 3 ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಪಾಯಿಂಟ್ಗಳು ನಿಮಗೆ ಅವಶ್ಯಕತೆ ಇಲ್ಲ. ಆದರೂ ಕೂಡ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಅರ್ಥ ಆಗತ್ತಲ್ವ? ಹಾಗಾಗಿ ನಿಮಗೋಸ್ಕರನೇ ಎಲ್ಲ ನೋಡಿ ಸರ್, ನಾನು ಹೇಳಿದ್ನಲ್ವ, ಇಲ್ಲಿವರೆಗೂ ಕರೆಕ್ಟಾಗಿ ಎಲ್ಲಿವರೆಗೂ ಹೇಳ್ತೀನಿ ನೋಡಿ. ಹಿ ಅಡ್ವೈಸ್ಡ್ ಮಾರ್ಕಸ್ ಎಬೆ ಟು ಬ್ರಿಂಗ್ ಮನಿ ಆ್ಯಂಡ್ ಗಿವ್ ಇಟ್ ಟು ದ ವೋಟರ್ಸ್ ಬಿಫೋರ್ ದಿ ಎಲೆಕ್ಷನ್. ಇಲ್ಲಿಯವರೆಗೂ ಕೂಡ ಸಂಪೂರ್ಣವಾಗಿ ಬರ್ಕೊಂಡು ನೀಟಾಗಿ ನೀವು ಕಲಿತ್ರೆ ಔಟ್ ಅಂಕಗಳನ್ನು ತಾಗಳು ತೆಗೆಯಬಲ್ಲಿರಿ. ಈ ಮುಂದಿನದಿದೆ ಅಲ್ವಾ, ಇದೇನು ಬರಿಬೇಕು ಅಂತ ಇಲ್ಲ, ಇದನ್ನು ಅವಶ್ಯಕತೆಯೂ ಕೂಡ ನಿಮಗೆ ಇಲ್ಲ. ನನ್ನ ಪ್ರಕಾರ ಅಂದರೆ ನಿಜವಾಗಿಯೂ ನಿಮ್ಗೆ ಅವಶ್ಯಕತೆ ಇಲ್ಲದಿರುವಂಥದ್ದು. ಯಾಕಂದರೆ ಇದು 4 ಅಂಕಕ್ಕೆ ಬರಲ್ಲ, 3 ಅಥವಾ 2 ಅಂಕಕ್ಕೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಧನ್ಯವಾದಗಳು. ಇದು ನಮ್ಮ ಮೇಲ್ ID ಆಗಿರುತ್ತೆ. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಇಂಗ್ಲೀಷ್ ಎಕ್ಸಾಮು, ಕನ್ನಡ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಯೂನಿಟ್ ಟೆಸ್ಟು ಆದ ತಕ್ಷಣ ಈ ಒಂದು ಮೇಲ್ IDಗೆ ನಿಮ್ಮ ಬಳಿ ಇರುವಂತಹ ಏನಂತೀರ ಸರ್, ಅದು ಕ್ವಶನ್ ಪೇಪರ್, ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ನಿಮ್ಮ ಹೆಸರು ಹಾಗೂ ಜಿಲ್ಲೆಯ ಹೆಸರನ್ನು ಬರೆದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಸರ್. ಮುಂದೆ ಯಾವ ವಿಡಿಯೋ ಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಬೇಕು. ಹಾಗೂ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ ಸರ್. ಧನ್ಯವಾದಗಳು.